ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿಪ್ರಿಯಳು ಎನ್ನುವ ಕನ್ನಡ ಒಂದು ಸಣ್ಣ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ರಿಗೂ ಸ್ವಾಗತ. ನನ್ನ ಹಾಗೆ ಸಾಕಷ್ಟು ಜನಗಳು ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಕಥೆಯನ್ನು, ಸಿನಿಮಾ ಕಲಾವಿದರನ್ನು, ಸಿನಿಮಾ ಹಾಡನ್ನು, ಅದರಲ್ಲೂ ಕನ್ನಡದ ಸಿನಿಮಾ ಹಾಡನ್ನು, ಎಲ್ಲವನ್ನು ಇಷ್ಟಪಡುವಂತಹ ಸಾವಿರಾರು ಕಲಾಭಿಮಾನಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಹಾಗಾಗಿ ನಾನು ದಿನಕ್ಕೊಂದು ಕಲಾವಿದರ ಬಗ್ಗೆ ಅಥವಾ ಯಾವುದಾದ್ರೂ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವರ ವಿಷಯದ ಬಗ್ಗೆ ಇಲ್ಲಿ ತಗೊಂಡು ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಎಲ್ಲವೂ ನನ್ನ ಮೇಲೆ ಇರಬೇಕು. ನನ್ನ ಈ ಪುಟ್ಟ ಒಂದು ಹೊಸ ವಾಹಿನಿ ಮೇಲೆ ಇರಬೇಕು. ಕನ್ನಡಿಗರಿಗೆ ಕನ್ನಡದವರೇ ಸಪೋರ್ಟ್ ಮಾಡಬೇಕಲ್ವ, ಅದು ಬಿಟ್ಟರೆ ಇನ್ಯಾರು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ನಾನು ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಮ್ಮ ವಿಷ್ಣು ಸರ್ ಬಗ್ಗೆ ನಾನೊಂದು ವಿಷಯವನ್ನು ತಗೊಂಡು ಬಂದಿದ್ದೇನೆ. ವಿಷ್ಣು ಸರ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಮ್ಮ ಕನ್ನಡದ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ಒಬ್ಬ ಅತ್ಯುತ್ತಮ ಕಲಾವಿದ ಅಂತಲೇ ಹೇಳ್ಬೋದಲ್ವ. ಇದೆಲ್ಲರಿಗೆ ಗೊತ್ತಿರುವಂಥ ವಿಚಾರ. ಇವರು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಕರ್ನಾಟಕದಲ್ಲಿ ಅಲ್ಲದೆ ಹೊರ ರಾಜ್ಯದಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅದು ಅಲ್ಲದೆ ಇವರನ್ನು ಅಭಿಮಾನಿಗಳ ರಾಜ ಅಂತಲೇ ಕೂಡ ಹೇಳ್ಬೋದು. ಆಮೇಲೆ ಇವರ ಅಭಿಮಾನಿಗಳಂದರೆ ಇವರಿಗೆ ಬಹಳ ಆತ್ಮೀಯತೆ ಇತ್ತು, ಗೌರವವಿತ್ತು, ಪ್ರೀತಿ ಇತ್ತು, ಎಲ್ಲವಿತ್ತು. ನೋಡುವಾಗ ಸ್ವಲ್ಪ ಗಂಭೀರ ವ್ಯಕ್ತಿತ್ವ ಥರ ಕಂಡ್ರೂ ವಿಷ್ಣು ಸರ್ ಬಹಳ ಮೃದು ಸ್ವಭಾವದವರು. ಅದು ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಈ ವಿಷಯ ಗೊತ್ತು. ಅವರು ಸ್ವಲ್ಪ ಮಿತಭಾಷಿ, ಹಾಗಾಗಿ ಎಲ್ಲರೂ ಅವರನ್ನು ಗಂಭೀರ ವ್ಯಕ್ತಿತ್ವ ಅಂತ ತಿಳ್ಕೊಂಡಿದ್ದಾರೆ. ವಿಷ್ಣು ಸರ್ಗೆ ಯಾವುದೇ ಕಲಾವಿದೆ ಅಥವಾ ನಟಿಯರನ್ನು ಜೊತೆಗೆ ನಟನೆ ಮಾಡಲಿಕ್ಕೆ ಬಿಟ್ರೂ ಅದು ಎಲ್ಲ ನಟಿಯರು ವಿಷ್ಣು ಸರ್ಗೆ ಅಂತ ಮ್ಯಾಚ್ ಆಗ್ತಾಯಿತ್ತು, ಫುಲ್ ಮ್ಯಾಚ್ ಆಗ್ತಾಯಿತ್ತು ಅವರಿಗೆ. ಯಾಕಂದರೆ ವಿಷ್ಣು ಸರ್ನ ಅಭಿನಯ ಆಗಿತ್ತು. ಯಾವುದೇ ಪಾತ್ರ ಕೊಡಲಿ ವಿಷ್ಣು ಸರ್ಗೆ, ಗಂಭೀರತೆ, ಪ್ರೇಮ ಪಾತ್ರ ಅಥವಾ ಒಂದು ಫೈಟಿಂಗ್ ಸೀನ್ ಆಗಲಿ, ಯಾವುದನ್ನು ಅಷ್ಟು ಸಲೀಸಾಗಿ, ಅಷ್ಟು ಸುಲಭವಾಗಿ ಅದನ್ನು ಮಾಡಿ ನಮ್ಮ ಅಭಿಮಾನಿಗಳ ಮನಸ್ಸನ್ನು ಅವರು ತುಂಬುತ್ತಾಯಿದ್ರು. ಅವರ ಮೊದಲ ಚಿತ್ರ ಬಂದು 1972ರಲ್ಲಿ ವಂಶವೃಕ್ಷ ಅಂತ, ಅದು ಗಿರೀಶ್ ಕಾರ್ನಾಡ್ ಅವರ ಚಿತ್ರ. ಅದಕ್ಕಿಂತ ಮೊದಲು ಅವರು ರಂಗಭೂಮಿಯಲ್ಲಿ ಅಭಿನಯ ಮಾಡಿ ಮತ್ತೆ ಚಿತ್ರರಂಗಕ್ಕೆ ಬಂದವರು. ತಂತ್ರಿ ನರಸಿಂಹಶಾಸ್ತ್ರಿಗಳಿಂದ ಪ್ರೇರಣೆ ಪಡೆದು ರಂಗಭೂಮಿಯಲ್ಲಿ ಮೊದಲು ನಟನೆ ಮಾಡಿದರು. ಮತ್ತೆ ನೇರ ಬಂದಿರೋದವರು ಕನ್ನಡ ಚಲನಚಿತ್ರಕ್ಕೆ. ಅಲ್ಲಿ ಗಿರೀಶ್ ಕಾರ್ನಾಡ್ ಅವರ ಮೊದಲ ಚಿತ್ರದಲ್ಲಿ ಅಭಿನಯ ಮಾಡಿದರು. 1972 ವಂಶವೃಕ್ಷ, ಆಮೇಲೆ 1972 ಬಂದು ನಾಗರಹಾವು ಬಂದವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿತ್ತು. ಅಲ್ಲಿ ಅವರು ರಾಮಚಾರಿ ಪಾತ್ರದಿಂದ ಅವರು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದರು. ಆಮೇಲೆ ಗಂಧದ ಗುಡಿ 1973, ಭೂತಯ್ಯನ ಮಗ ಇವು 1974, ಒಂದೇ ರೂಪ ಎರಡು ಗುಣ 1975, ಸೊಸೆ ತಂದ ಸೌಭಾಗ್ಯ 1977, ಬಂಧನ. ಹೀಗೆ ಅವರು ಅನ್ಯ ಭಾಷೆ ಎಲ್ಲ ಸೇರಿಸಿ 225ಕ್ಕಿಂತಲೂ ಮೇಲೆ ಒಳ್ಳೆಯ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಆಮೇಲೆ ಮಾಲ್ಗುಡಿ ಡೇಸ್ ಅನ್ನೋ ಒಂದು ಸೀರಿಯಲಲ್ಲಿ ಕೂಡ ವಿಷ್ಣು ಸರ್ನ ಅಭಿನಯ ಇತ್ತು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರು ಎಂದಿಗೂ ಮರೆತು ಹೋಗದಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ಒಳ್ಳೆಯ ನಟ ಅಂತಂದರೆ ಅದು ನಮ್ಮ ವಿಷ್ಣು ಸರ್. ಇಂತಹ ಬೇರೆ ನಟರು ಇದ್ದಾರೆ, ಅದರಲ್ಲೂ ನಮ್ಮ ವಿಷ್ಣು ಸರ್ ಹೆಸರು ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಇವರು ಹುಟ್ಟಿದ್ದು ಸೆಪ್ಟೆಂಬರ್ 18, 1950, ಮೈಸೂರಿನ ಹನುಮಂತ ನಗರದಲ್ಲಿ ಹುಟ್ಟಿರೋದು. ತಂದೆ ಹೆಸರು ಹಳ್ಳಿಕೇರಿ ನಾರಾಯಣರಾವ್, ತಾಯಿ ಕಸ್ತೂರಿ. ಅವರ ತಂದೆ ಬಂದು ಮ್ಯೂಸಿಕ್ ಅಥವಾ ಸಂಗೀತ ಪಂಡಿತರಾಗಿದ್ದರು. ಅದರಿಂದ ಇವರಿಗೆ ಸಂಗೀತ ಅನ್ನೋ ಒಂದು ಕಲೆಯು ಕೂಡ ಮೈಗೂಡಿಕೊಂಡಿದೆ. ಇವರು ಹಲವಾರು ಸಿನಿಮಾಕ್ಕೆ ಹಾಡು ಹಾಡಿದ್ದಾರೆ. ಆದರೆ ಇವರ ಒಂದು ಧ್ವನಿಯೇ ವಿಭಿನ್ನವಾಗಿತ್ತು. ಯಾರೂ ಕಂಡುಹಿಡಿತಾಯಿದ್ರು. ವಿಷ್ಣು ಸರ್ ಹಾಡಿದರೆ ಆ ಹಾಡನ್ನು ಅಷ್ಟು ಸುಲಭವಾಗಿ ಎಲ್ಲರೂ ಕಂಡುಹಿಡಿತಾಯಿದ್ರು, ಅಷ್ಟು ಚೆನ್ನಾಗಿ ಕೂಡ ಹಾಡ್ತಾಯಿದ್ರು. ಹಲವಾರು ಸಿನಿಮಾಕ್ಕೆ ಆಮೇಲೆ ಭಕ್ತಿಗೀತೆಗಳನ್ನು ಕೂಡ ನಮ್ಮ ವಿಷ್ಣು ಸರ್ ಹಾಡಿದ್ದಾರೆ. 6 ಮಕ್ಕಳಲ್ಲಿ ಇವರು ಬಂದು 5ನೇ ಮಗ. ಇವರಿಗೆ ಸಂಪತ್ ಕುಮಾರ್ ಅನ್ನುವ ಹೆಸರಿತ್ತು ಮೊದಲು.
ಆಮೇಲೆ ಇವರು ವಿಷ್ಣುವರ್ಧನ್ ಚಿತ್ರರಂಗಕ್ಕೆ ಬಂದ ಮೇಲೆ ಇವರ ಹೆಸರು ವಿಷ್ಣುವರ್ಧನ್ ಅಂತ ಬದಲಾಗಿರೋದು. ನಾಗರಾವ್ ಸಿನಿಮಾದ ಮೇಲೆ ಅವರ ಹೆಸರು ಬದಲಾಗಿ ಸಂಪತ್ ಕುಮಾರ್ ಹೋಗಿ ವಿಷ್ಣುವರ್ಧನ್ ಅಂತ ಚಿತ್ರರಂಗದಿಂದ ಹೊಸ ಮರುನಾಮ ಮಾಡಿದವರಿಗೆ ಈ ನಾಗರಾವ್ ಸಿನಿಮಾ. ವಿಷ್ಣುವರ್ಧನ್ ಅಂದರೆ ಒಂದು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ವಿಷ್ಣು ಸರ್ನ ವಿದ್ಯಾಭ್ಯಾಸ ಎಲ್ಲ ಮುಗಿದಿದ್ದು ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ. ಅವರ ಶೈಕ್ಷಣಿಕ ಮತ್ತು ವೈಯಕ್ತಿಕ ವಿಚಾರದಲ್ಲಿ ಅತೀ ಗೌರವದಿಂದ ನಡೆದು ನಂತರ ನಟನೆಗೆ ಬಂದವರು. ಇವರು ಕೊಡುಗೈ ದಾನಿಯಾಗಿದ್ದರು. ಆದರೆ ಇವರ ಯಾವ ದಾನವು ಕೂಡ ಬೆಳಕಿಗೆ ಬರಲಿಲ್ಲ. ಕಾರಣ ಇವರು ದಾನದಿಂದ ಪ್ರಚಾರ ಪಡೆಯಲು ಇಷ್ಟಪಡ್ತಾ ಇರಲಿಲ್ಲ. ಹಾಗಾಗಿ ಇವರು ಹಲವಾರು ಕಡೆ ದಾನ ಮಾಡಿದ್ದಾರೆ. ರಕ್ತದಾನ ಶಿಬಿರ, ಬಡವರಿಗೆ ದಾನ, ಗರ್ಭಿಣಿಯರಿಗೆ ಹೆಲ್ತ್ ಸ್ಕೀಮ್ ಅಂತ ಒಂದು ಮಾಡಿದ್ದಾರೆ. ಅದು ಮಾತ್ರ ಸ್ವಲ್ಪ ಪ್ರಚಾರ ಪಡೆಯಿತು. ಅದು ತನ್ನಷ್ಟಕ್ಕೆ ಬಾಯಿಂದ ಬಾಯಿಗೆ ಪ್ರಚಾರ ಪಡೆದಂತಹ ಒಂದು ಸ್ಕೀಮ್. ಆದ್ದರಿಂದ ಇವರು ಯಾವುದೇ ದಾನವನ್ನು ಪ್ರಚಾರಕ್ಕಾಗಿ ಬಳಸಿಕೊಂಡಿಲ್ಲ. ಇವರ ನಿಜವಾದ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಇವರು ನೋಡಲು ಗಂಭೀರ ವ್ಯಕ್ತಿ ಥರ ಕಾಣ್ತಾಯಿದ್ರು. ಕಾರಣ ಅದಕ್ಕೆ ಇವರು ಮಿತಭಾಷಿಯಾಗಿದ್ದರು. ಆದರೆ ಬಹಳ ಬೇಗನೆ ಮನಸ್ಸು ಕರಗುವಂಥ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದರು. ಅವರು ತುಂಬ ಜನ ಸೇರಿದಲ್ಲಿ ಅವರು ಹೋಗ್ತಿರ್ಲಿಲ್ಲ ಅಂತ. ಅದಕ್ಕಾಗಿ ಕೆಲವು ಅವರಿಗೆ ಸಹಪಾಠಿಗಳಿದ್ದರು. ಅದರಲ್ಲಿ ಮುಖ್ಯವಾಗಿರೋದು ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅಂಬರೀಷ್ ಸರ್ ಮನೆಗೆ ಹೋಗೋತ್ತು ಅವರು ಮೊದಲು ಕೇಳ್ತಾ ಇದ್ರಂತೆ, ಇವತ್ತು ಯಾರೆಲ್ಲ ಬರ್ತಾರೆ ಅಂತ. ಯಾಕಂದರೆ ಅವರಿಗೆ ಮನಸ್ಸಿಗೆ ಹಿಡಿದ ಜನಗಳಿದ್ದರೆ ಮಾತ್ರ ಅಂಬರೀಷ್ ಸರ್ ಜೊತೆ ಸೇರ್ತಾಯಿದ್ರು. ಇಲ್ಲಾಂದರೆ ಅಂಬರೀಷ್ ಸರ್ ಮತ್ತು ವಿಷ್ಣು ಸರ್ ಮಾತ್ರ ಜೊತೆಯಾಗಿ ಸೇರ್ತಾಯಿದ್ರು. ಮಿಕ್ಕಿದ ಎಲ್ಲರ ಹತ್ರನೂ ಒಳ್ಳೆಯ ಒಂದು ಅನುಬಂಧವನ್ನು ಕೂಡ ಇಟ್ಟಿದ್ದರು. ಆದರೆ ತುಂಬ ಅವರು ಅನ್ಯೋನ್ಯವಾಗಿದ್ದು ವಿಷ್ಣು ಸರ್ ಜೊತೆ ಅಂತ ಹೇಳ್ಬೋದು. 1975ರಲ್ಲಿ ಅವರು ಭಾರತಿ ಮೇಡಮನ್ನ ಪ್ರೀತಿಸಿ ಮದುವೆ ಆದರು. ಸುಂದರಿಯಾಗಿದ್ದರು. ಇವ್ರ ಜೋಡಿ ಹೇಗಿತ್ತಂದರೆ ಯಾರಾದರೂ ದೃಷ್ಟಿ ತೆಗೆಯುವಾಗಿತ್ತು. ಒಳ್ಳೆಯ ಒಂದು ಜೋಡಿ. ಆದರೆ ಇವರಿಗೆ ಸ್ವಂತ ಮಕ್ಕಳಿರಲಿಲ್ಲ. ದತ್ತು ಮಕ್ಕಳಾಗಿ ಒಳ್ಳೆಯ 2 ಮಕ್ಕಳನ್ನು ಕೂಡ ಪಡೆದರು ಅವರು. ಇವರ ಯಾವ ಸಿನಿಮಾವನ್ನು ಕೂಡ ಕನ್ನಡದ ಜನತೆಗೆ ಮರೀಲಿಕ್ಕಾಗಲ್ಲ. ಯಾಕಂದರೆ ಇವರು 2009ರಲ್ಲಿ ಕಾಲವಾಗಿರೋದು. ನನಗನ್ನಿಸುತ್ತೆ ಒಂದು ಸಿನಿಮಾ ನಟರು ಹೋದಾಗ ಎಲ್ಲರಿಗೂ, ನಮ್ಮ ಅದದು ರಾಜ್ಯದ ವ್ಯಕ್ತಿಗಳಿಗೂ ಅನ್ಯ ರಾಜ್ಯದವರಿಗೆ ಎಲ್ರಿಗೂ ಬಹಳ ದುಃಖ ಆಗುತ್ತೆ. ಆದರೆ ವಿಷ್ಣು ಸಾರು ಹೋದ ಹೊತ್ತು ಕಣ್ಣೀರು ಹಾಕದ ಮನೆ ಇರೋದಿಲ್ಲ. ಹಾಗಾಗಿ ಆ ಒಂದು ಅಭಿಮಾನ ಬಳಗಕ್ಕಿಂತಲೂ ಅವರ ಮೇಲಿಟ್ಟಿರುವ ಅಭಿಮಾನ ಪ್ರೀತಿ ಆಗಿತ್ತು ಜನಗಳಿಗೆ. ಇವರ ಕಾಲಾನಂತರ ಆಗಿರುವ ಹಲವಾರು ವಿಶೇಷಗಳು ಅದೆಲ್ಲರಿಗೆ ಗೊತ್ತಿರುವಂಥ ವಿಷಯ. ಅದರಲ್ಲಿ ವಿಷ್ಣು ಸರ್ಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು. ಅವರಿಗೆ ಎಷ್ಟೇ ಅನ್ಯಾಯವಾದ್ರೂ ಕೂಡ ನಮ್ಮ ಅಭಿಮಾನಿಗಳಂತೂ ಖಂಡಿತ ಅದನ್ನು ಬಿಡೋದೂ ಇಲ್ಲ. ಹಾಗೆ ಅಭಿಮಾನಿಗಳಲ್ಲಿ ಅಭಿಮಾನಿ ಸುದೀಪ್ ಸರ್ ಅಂತ ಕೂಡ ಹೇಳ್ಬೋದು. ಅವರಿಗೆ ವಿಷ್ಣುಧಾಮ ಅನ್ನುವ ಒಂದು ಸ್ಮಾರಕವನ್ನು ಕೂಡ ಸರ್ಕಾರದಿಂದ ಉದ್ಘಾಟಿಸಿದೆ. ಅದರ ಪ್ರತಿ ವರ್ಷವೂ ಕೂಡ ಅಲ್ಲಿ ಅದರ ಒಂದು ಏನು ಹೇಳೋದು ನಡೀತಾ ಇತ್ತು. ಪ್ರತಿ ವರ್ಷ ಅವರ ಪುಣ್ಯ ಸ್ಮರಣೆ ನಡೀತಾ ಇತ್ತು. ವಿಷ್ಣು ಸರ್ ಅಂದರೆ ಒಂದು ಒಳ್ಳೆಯ ಸಂಸ್ಕೃತಿಯ, ಒಳ್ಳೆಯ ಒಂದು ಸ್ವಭಾವದ ಪ್ರತಿನಿಧಿ. ಅವರ ನಟನೆ ಮಾತ್ರ ಅಲ್ಲದೆ ವ್ಯಕ್ತಿತ್ವ ಕೂಡ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಅವರ ಸೇವಾ ಮನೋಭಾವ, ಅದು ಪ್ರಚಾರಕ್ಕೆ ಬಳಸಿಕೊಳ್ಳದಂತಹ ಸೇವಾ ಮನೋಭಾವ ಇತ್ತು ಅವರಿಗೆ. ಎಲ್ಲರಿಗೂ ಇಡೀ ಅವರ ಒಂದು ಗುಣ ಮತ್ತು ಅವರ ನಟನೆ, ಅವರಿಗೆ ಸಿಕ್ಕಿದ ಸಿನಿಮಾಗಳು, ಅವರು ಅಭಿನಯಿಸಿದ ಹಾಡುಗಳು ನಮ್ಮ ಒಂದು ಕನ್ನಡ ಚಿತ್ರರಂಗವನ್ನೇ ಶ್ರೀಮಂತಗೊಳಿಸಿದೆ ಅಂತ ಹೇಳ್ಬೋದು. ಇನ್ನೂ ಒಂದು 100 ತಲೆಮಾರುಗಳು ಕೂಡ ಹುಟ್ಟಿ ಬಂದ್ರೂ ಮತ್ತೆ ಕೂಡ ಅವರು ವಿಷ್ಣು ಸರ್ನ ಅಭಿಮಾನಿಗಳಾಗಿರ್ತಾರೆ. ಯಾಕಂದರೆ ಅವರ ಪ್ರತಿಯೊಂದು ಹಾಡುಗಳಾಗಿದೆ, ಆಮೇಲೆ ಅವರನ್ನು ಅಭಿನಯಿಸಿದ ಒಂದೊಂದು ಸಿನಿಮಾ ಆಗಿದೆ, ಅವರ ನಟನೆ ಕೂಡ ಆಗಿತ್ತು. ಆಮೇಲೆ ಏನು ಹೇಳೋದು, ಸ್ಫುರದ್ರೂಪಿ ನಟ ಅಂದರೆ ನಮ್ಮ ವಿಷ್ಣುವರ್ಧನ್. ಅವರು ಕೋಪಿಸಿದ್ರು ಚಂದ, ಅವರು ನಗುವಾಗಲೂ ಚಂದ, ಅವರ ತಮಾಷೆ ಇದ್ದರೂ ಆ ನಟನೆ ಎಲ್ಲವೂ ಕೂಡ ತುಂಬ ಚಂದ. ಒಂದು ಹಳ್ಳಿ ಹೈದನ ಪಾತ್ರ ಕೊಟ್ಟರೆ ಅದಕ್ಕೂ ಸರಿ, ಒಂದು ಪ್ರೇಮಿಯಾಗಿ ಕೊಟ್ಟರೆ ಅದಕ್ಕೂ ಸರಿ, ಒಂದು ತುಂಬ ಸೌಮ್ಯ ಸ್ವಭಾವದ ಒಂದು ನಾಯಕನಾಗಿದ್ದರೆ ಅದಕ್ಕೂ ಸರಿ, ಒಂದು ಗಂಭೀರತೆ ಇರುವಂಥ ಒಂದು ಪಾತ್ರ ಕೊಟ್ಟರೆ ಅದಕ್ಕೂ ಸರಿ. ಹಾಗೆ ನಾನಾ ಪಾತ್ರಗಳಲ್ಲಿ ಮಿಂಚಿದ ವಿಷ್ಣು ಸರನ್ನು
ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಸಂತೋಷದ ವಿಚಾರ ಅಂದರೆ ನಮ್ಮ ಸುದೀಪ್ ಸರ್ ಕಡೆಯಿಂದ ಅವರಿಗೆ ಸ್ಮಾರಕ ಮುಂದೆ ರೆಡಿಯಾಗುತ್ತಲ್ವ, ಅದರಿಂದ ನಮ್ಮ ಕರ್ನಾಟಕದ ಜನತೆಗಳಿಗೆಲ್ಲ ಭಾರಿ ಸಂತೋಷ ಇದೆ. ಪುರುಷರಲ್ಲದವರಿಗೆ ಮಹಿಳಾ ಅಭಿಮಾನಿ ಸಾಕಷ್ಟು ಜನ ಇದ್ದರು. ಆಮೇಲೆ ಮಕ್ಕಳು, ಹಿರಿಯರು, ಅಜ್ಜ ಅಜ್ಜಿಯಂದಿರು ಎಲ್ಲರೂ ಕೂಡ ವಿಷ್ಣು ಸರ್ನ ಅಭಿಮಾನಿಗಳು. ವಿಷ್ಣು ಸರ್ನ ಸಿನಿಮಾ ಈಗಲೂ ಟಿ ವಿಯಲ್ಲಿ ಬಂದರೆ ಅದರ ಮುಂದೆ ಕೂತ್ಕೊಂಡು ನೋಡೋದೇ ಎಲ್ಲರಿಗೊಂದು ಹಬ್ಬ. ಸಿನಿಮಾ ರಂಗದೊಂದು ಜೋಡಿ ಅಂದಾಗ ನಮಗೆ ಫಸ್ಟ್ ನೆನಪು ಬರೋದು ನಮ್ಮ ವಿಷ್ಣು ಸರ್ ಮತ್ತು ನಮ್ಮ ದ್ವಾರಕೀಶ್ ಸರ್. ಆಮೇಲೆ ಅವರ ನಡುವೆ ಏನೋ ಭಿನ್ನಾಭಿಪ್ರಾಯಗಳೆಲ್ಲ ಬಂತು, ಮತ್ತೆ ಸರಿಯಾಯಿತು, ಮತ್ತೆ ಬಂತು, ಹೀಗೆ ಆಯಿತು. ಒಂದೊಂದು ಸಲ ನಮಗೆ ಕೇಳಬೇಕನ್ನಿಸುತ್ತೆ, ಯಾಕೆ ವಿಷ್ಣು ಸರ್ ನೀವು ಇಷ್ಟೊಂದು ನೋಡಲಿಕ್ಕೆ ಸ್ಫುರದ್ರೂಪಿಯಾಗಿದ್ದೀರಂತ. ಅಷ್ಟು ಕೂಡ ಚೆಂದ ಅಲ್ವಾ ನಮ್ಮ ವಿಷ್ಣು ಸರ್. ಇನ್ನೊಂದು ಹೇಳಬೇಕಂದ್ರೆ ಅವರು ಬರೀ ಸಿನಿಮಾ ಅಲ್ಲ, ಅವರ ಸಿನಿಮಾದ ಪ್ರತಿಯೊಂದು ಹಾಡುಗಳದು ನಮಗೆ ಶಾಶ್ವತವಾಗಿ ನಮ್ಮ ಮನಸ್ಸಲ್ಲೇ ಅಚ್ಚಳಿಯದೆ ಉಳಿಯುವಂತಹ ಹಾಡುಗಳು. ಮುತ್ತಿನ ಹಾರ ಆಗಲಿ, ಬಂಧನ ಆಗಲಿ, ಹೀಗೆ ಹೆಸರು ಹೇಳ್ತಾ ಹೋದರೆ ನೂರಾರು ಹಾಡುಗಳಿದೆ. ಪ್ರತಿಯೊಂದು ಹಾಡುಗಳು ಕೂಡ ತುಂಬಾ ಒಳ್ಳೆ ಹಾಡುಗಳು ಸಿಕ್ಕಿದೆ ವಿಷ್ಣು ಸಾರಿಗೆ. ಅದರಲ್ಲಿ ನನಗೆ ವಿಷ್ಣು ಸರ್ನ ಫೇವ್ರೇಟ್ ಹಾಡಂದರೆ ನನಗೆ ಈ ಭಾವಗೀತೆ ನಿಮಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗ ನನ್ನನ್ನು ಕವಿಯಾಗಿ ಮಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಅದು ಮತ್ತು ಗಾಯಕರಲ್ಲಿ ವಿಷ್ಣು ಸರ್ಗೆ ಸರಿಯಾಗಿ ಮ್ಯಾಚ್ ಆಗಿರೋದು ಧ್ವನಿ ಅಂದರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ರಾಜೇಶ್ ಕೃಷ್ಣನ್ ಸರ್. ಇವರಿಬ್ಬರ ಧ್ವನಿಯೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಅದರಲ್ಲಿಯೂ ವಿಷ್ಣು ಸರ್ ಹೇಳ್ತಾ ಇದ್ರಂತೆ, ನನ್ನ ಹಾಡಿನ ಹಿನ್ನೆಲೆ ಗಾಯಕರು ಎಸ್ ಪಿ ಬಿ ಸರ್ ಆಗಲೇ ಇರಬೇಕಿತ್ತು ಅವರಿಗೆ. ವಿಷ್ಣು ಸಾರಿಗೆ ನಮ್ಮ ಎಸ್ ಪಿ ಬಿ ಹಾಡಿದ್ರೇ ಅವರಿಗೆ ಖುಷಿ ಆಗ್ತಾಯಿತ್ತಂತೆ. ಆಮೇಲೆ ಅವರಿಬ್ಬರು ಒಳ್ಳೆಯ ಗೆಳೆಯರು ಕೂಡ ಹಾಕಿದರು, ಎಸ್ ಪಿ ಸರ್ ಮತ್ತು ವಿಷ್ಣು ಸರ್ ತುಂಬ ಒಳ್ಳೆಯ ಗೆಳೆಯರು. ಮತ್ತು ನಟಿಯರಲ್ಲಿ ಹೇಳಬೇಕಲ್ವ, ನಾವು ಎಲ್ಲ ನಟಿಯರು ಮ್ಯಾಚ್ ಆದರೂ ಅದರಲ್ಲಿ ಈ ನಮ್ಮ ವಿಷ್ಣು ಸರ್ ಮತ್ತು ಸುಹಾಸಿನಿದು ಒಂದು ಏನು ಹೇಳೋದು, ತುಂಬ ಪ್ರಸಿದ್ಧವಾದ ಜೋಡಿ ಇವರಿಬ್ಬರು. ಹಾಗೆ ನಿರ್ದೇಶಕರಲ್ಲಿ ಬಂದು ರಾಜೇಂದ್ರ ಸಿಂಗ್ ಬಾಬು. ಹೀಗೆ ಕೆಲವರು ವಿಷ್ಣು ಸಾರಿಗೆ ಅಂತಲೇ ಹುಟ್ಟಿರೋ ಹಾಗಿತ್ತು. ವಿಷ್ಣು ಸರ್ ಮತ್ತು ಸುಹಾಸಿನಿಯ ಎಲ್ಲ ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಬಂಧನ ಅಂದರೆ ಯಾವತ್ತೂ ಎವರ್ಗ್ರೀನ್ ಸಿನಿಮಾ, ಎವರ್ಗ್ರೀನ್ ಹಾಡುಗಳು. ಹೀಗೆ ವಿಷ್ಣು ಸರ್ ಬಗ್ಗೆ ಎಷ್ಟು ಹೇಳಿದರೂ ನಮಗೆ ಸಾಕಾಗದೆ ಇರುವಂಥದ್ದು. ಅಂದರೆ ಬೇಗನೆ ನಾವು ಅವರನ್ನು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಬಹುಶಃ 2009ರಲ್ಲಿ ಕಳ್ಕೊಂಡಿವಿ ಅಂದರೆ ಈಗ 2025. 2025ಕ್ಕೆ ಸರಿಯಾಗಿ 16 ವರ್ಷ ಆಯಿತು ಅವರನ್ನು ಕಳ್ಕೊಂಡಿದ್ದು. ಅವರು 59ನೇ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಕಾಲವಾದರು. ಇವಾಗ ವಿಷ್ಣು ಸರ್ ಇದ್ದಿದ್ದರೆ ಇವಾಗ ಅವರಿಗೆ 75ನೇ ವಯಸ್ಸಾಗ್ತಾಯಿತ್ತು. 75 ಮಹಾ ದೊಡ್ಡ ವಯಸ್ಸೇನಲ್ಲ. ಅವರು ಅತ್ಯಂತ ಬೇಗನೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅನ್ನಿಸುತ್ತೆ. ಮತ್ತೆ ಕೊನೆಗೆ ಅವರಿಗೊಂದು ಏನೊಂದು ಫೋಬಿಯಾ ಥರ ಇತ್ತು, ಭಯ. ಅವರಿಗೆ ಯಾವುದಾದ್ರೂ ಶೂಟಿಂಗ್ ಹೋದಾಗ ನೀರನ್ನು ಕಂಡರೆ ಭಯ ಆಗ್ತಾಯಿತ್ತು. ಆಮೇಲೆ ವಿಮಾನದಲ್ಲಿ ಕೂತ್ಕೊಳ್ಳಿಕ್ಕೆ ಭಯ ಆಗ್ತಾಯಿತ್ತು. ಹೀಗೆಲ್ಲ ತುಂಬ ಭಯದ ಒಂದು ವಾತಾವರಣ ಇತ್ತು ಅವ್ರ ಹತ್ರ. ಮತ್ತು ಅವರು ಇರುವಾಗಲೇ ಅವರ ಇಬ್ಬರು ಅಕ್ಕಂದಿರನ್ನು ಕೂಡ, ಒಂದು ಅಕ್ಕನ ಇಬ್ಬರು ಅಕ್ಕಂದಿರನ್ನೆಲ್ಲ ಕಳ್ಕೊಂಡಿದ್ದಾರೆ. ಅವರು ಒಳ್ಳೆಯ ಬರಹಗಾರ ಆಗಿದ್ದರು. ಅವರು ಹೋದ್ಮೇಲೆ ತುಂಬ ಒಂದು ರೀತಿಯ ಡಿಪ್ರೆಷನ್ನಿಗೆ ಕೂಡ ಇವರು ಹೋಗಿದ್ದರು. ಮತ್ತು ನಾನಾ ಥರದ ಒಂಥರ ಸಣ್ಣ ದುಃಖದ ಥರ ಇದ್ದರು ಅವರು ಕಾಲ ಹೋಗೋ ಸಮಯದಲ್ಲಿ. ಅದು ಅವರ ವೈಯಕ್ತಿಕ ಕಾರಣಗಳು ಏನಿತ್ತು ನಮ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ಅವರ ಅಣ್ಣನನ್ನು ಕಳೆದ ದುಃಖ ಅವರನ್ನು ತುಂಬ ಕಾಡ್ತಿತ್ತು ಅಂತ ನಾನು ಓದಿದ ಪ್ರಕಾರ ಇದ್ದಿದ್ದು. ಒಟ್ಟಲ್ಲಿ ವಿಷ್ಣು ಸರ್ ನಮ್ಮನ್ನೆಲ್ಲಾಗಲಿ ತುಂಬಾ ಬೇಗ ಹೋಗಿದ್ದಾರೆ. ಇನ್ನಷ್ಟು ವರ್ಷಗಳು ಇರಬೇಕಾಗಿತ್ತು, ಇನ್ನಷ್ಟು
ಸಿನಿಮಾದಲ್ಲಿ ಅವರು ಅಭಿನಯ ಮಾಡಬೇಕಾಗಿತ್ತು. ಇವಾಗಲೇ ಅವರು ಹೋಗಿ 16 ವರ್ಷ ಅಂದರೆ ಅದೆಷ್ಟು ಸಿನಿಮಾನ ನಾವು ಮಿಸ್ ಮಾಡಿದ್ದೀವಲ್ಲ. ಇಂಥ ವಿಷ್ಣು ಸರ್ ಮತ್ತೊಮ್ಮೆ ಹುಟ್ಟಬೇಕಂದ್ರೆ ಸಾಧ್ಯನೇ ಇಲ್ಲ. ಒಬ್ಬರೇ ವಿಷ್ಣು ಸರ್, ಒಬ್ಬರೇ ರಾಜ್‌ಕುಮಾರ್, ಒಬ್ಬರೇ ಪುನೀತ್ ರಾಜ್‌ಕುಮಾರ್, ಒಬ್ಬರೇ ಶಿವರಾಜ್‌ಕುಮಾರ್, ಎಲ್ಲ ಒಬ್ಬೊಬ್ಬರೇ ಇರೋದು ಅದು. ಒಬ್ಬರೇ ರಮೇಶ್ ಅರವಿಂದ್. ಹೀಗಾಗಿ ಅವರ ಬದಲಿಗೆ ಇನ್ನೊಬ್ಬರನ್ನು ತರಬೇಕಂದ್ರೆ ಅದು ಅಸಾಧ್ಯವಾದ ಮಾತು. ನಾವು ಮತ್ತೆ ಹೇಳ್ತೀವಿ ಹುಟ್ಟಿ ಬರಲಿ, ಒಬ್ಬರೇ SPB, ಹೀಗೆ ಗಾಯಕರಲ್ಲಿ ಹಲವಾರು ಜನ ಆಗಿದೆ. ಮತ್ತು ಅದು ಅವರ ಧ್ವನಿಯನ್ನು ಯಾರಾದರೂ ಇಮಿಟೇಟ್ ಮಾಡ್ಬೋದು, ಅಭಿನಯವನ್ನು ಕೂಡ ಮಾಡ್ಬೋದು. ಆದರೆ ಅವರು ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಿರಂತರವಾಗಿ ಸಿನಿಮಾ ರಂಗದಲ್ಲಿ ಉಳಿಯೋರು ಇನ್ನು ಖಂಡಿತ ಯಾರಿಲ್ಲ. ಇದುವರೆಗೆ ಯಾರೆಲ್ಲ ಅಭಿನಯ ಮಾಡಿದ್ದಾರೆ, ಯಾರೆಲ್ಲ ಕಲಾವಿದರಿದ್ದಾರೆ, ನಮ್ಮ ಸುದೀಪ್, ದರ್ಶನ್ ಅವರೆಲ್ಲ ಒಂದು ವಿಧ ತುಂಬ ಸಿನಿಮಾ ಮಾಡಿದರು. ಆದರೆ ಮುಂದಿನ ಪೀಳಿಗೆಯವರಿಗೆ ಖಂಡಿತ ಸಾಧ್ಯ ಇಲ್ಲ. 1-2 ವರ್ಷ ಸಿನಿಮಾದಲ್ಲಿ ಇರ್ತಾರೆ, ಮತ್ತು ಅವರು ಅಲ್ಲಿಂದ ಹಿಂದಿರುಗಿ ಹೋಗಲೇಬೇಕು. ಹೀಗೆ 20 ವರ್ಷ, 30 ವರ್ಷ, 40 ವರ್ಷ ಸಿನಿಮಾ ರಂಗದಲ್ಲಿ ಪ್ರಯಾಣ ಬೆಳೆಸೋದು ಖಂಡಿತ ಸಾಧ್ಯ ಇಲ್ಲ. ಹಾಗೆ ಎಲ್ರಿಗೂ ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.